ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ, ಷಡ್ಯಂತ್ರ ರೂಪಿಸಿದವರಿಗೆ ಕಠಿಣ ಶಿಕ್ಷೆ, ಪ್ರಧಾನಿ ನರೇಂದ್ರ ಮೋದಿ. ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನಕ್ಕೆ ಯೋಜನೆ, ಮುಂದಿನ ತಲೆಮಾರಿಗಾಗಿ ಜಲ ಸುರಕ್ಷತೆಗೆ ಕ್ರಮ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಬಿಹಾರ ವಿಧಾನಸಭೆಗೆ 2ನೇ ಹಂತದ ಚುನಾವಣೆ, 69% ಮತದಾನ, ಎಲ್ಲೆಡೆ ಶಾಂತಿಯುತ. ಹಾಗೂ ರಾಜ್ಯದ ಹಲವೆಡೆ ಒನಕೆ ಓಬವ್ವ ಜಯಂತಿ ಆಚರಣೆ, ವೀರ ನಾರಿಯ ಸಾಹಸ ಶೌರ್ಯ ಪ್ರಶಂಸೆ. ವಾರ್ತೆಗಳ ವಿವರ. ಭಾರತ ಭೂತಾನ್ ಕೇವಲ ಗಡಿ ಸಹಯೋಗವಲ್ಲದೆ ಬಹು ಹಿಂದಿನಿಂದಲೂ ಸಾಂಸ್ಕೃತಿಕವಾಗಿ ಪಾಲುದಾರಿಕೆ ಹೊಂದಿವೆ. ಎರಡೂ ರಾಷ್ಟ್ರಗಳು ಭಾವನಾತ್ಮಕ ಮತ್ತು ಉದಾತ್ತ ಮೌಲ್ಯಗಳ ಬಾಂಧವ್ಯ ಹೊಂದಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2 ದಿನಗಳ ಭೂತಾನ್ ಪ್ರವಾಸದಲ್ಲಿರುವ ಪ್ರಧಾನಿ ಇಂದು ಅಲ್ಲಿನ ರಾಜಧಾನಿ ಥಿಂಪುವಿನಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ನಿನ್ನೆ ಸಂಜೆ ದೆಹಲಿಯಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟ ಪ್ರಕರಣ ಉಲ್ಲೇಖಿಸಿದ ಪ್ರಧಾನಿ, ಘಟನೆಗೆ ಕಾರಣರಾದವರನ್ನು ಸುಮ್ಮನೆ ಬಿಡುವುದಿಲ್ಲ, ಸ್ಫೋಟದ ಷಡ್ಯಂತ್ರ ಮಾಡಿದ ಎಲ್ಲರನ್ನೂ ನ್ಯಾಯಾಂಗದ ವ್ಯಾಪ್ತಿಗೆ ತರಲಾಗುವುದು ಎಂದರು. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳ ದುಃಖದೊಂದಿಗೆ ಇಡೀ ದೇಶ ಭಾಗಿಯಾಗಿದೆ ಎಂದ ಪ್ರಧಾನಿ, ನಿನ್ನೆ ಇಡೀ ರಾತ್ರಿ ತಾವು ತನಿಖಾ ತಂಡದ ಸದಸ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಪರಾಮರ್ಶೆ ನಡೆಸಿದ್ದಾಗಿ ತಿಳಿಸಿದರು. ಭಾರತ ಶಾಂತಿ ಸೌಹಾರ್ದತೆಗೆ ಆದ್ಯತೆ ನೀಡುವ ರಾಷ್ಟ್ರವಾಗಿದ್ದು, ವಸುಧೈವ ಕುಟುಂಬಕಂ ಮತ್ತು ಸರ್ವೇ ಜನ ಸುಖಿನೋ ಭವಂತು ಎಂಬುದು ನಮ್ಮ ಮೂಲ ಮಂತ್ರವಾಗಿದೆ. ಆದರೆ ದೇಶದ ಭದ್ರತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था, विचार विमर्श चलता था, जानकारियों के तार जोड़े जा रहे थे. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಭಾರತ ಭೂತಾನ್ ನಡುವೆ ರೈಲು ರಸ್ತೆ ಸಂಪರ್ಕ ಮತ್ತಷ್ಟು ಬಲಪಡಿಸಲು ಹಾಗೂ ಗಡಿ ಭಾಗದ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಭಾರತದ ಗಡಿ ಸಮೀಪ ಇರುವ ಗ್ಯಾಲೆಫೋ ಬಳಿ ಪ್ರವಾಸಿಗರ ಚೆಕ್ ಪೋಸ್ಟ್ ಶೀಘ್ರ ಆರಂಭಗೊಳ್ಳಲಿದೆ ಎಂದರು. ಭಾರತದ ಸಹಯೋಗದಲ್ಲಿ ಭೂತಾನ್ನಲ್ಲಿ 1,000 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಆರಂಭಗೊಳ್ಳುತ್ತಿದ್ದು, ಇದರಿಂದ ಭೂತಾನ್ನ ವಿದ್ಯುತ್ ಸಾಮರ್ಥ್ಯ 40% ಹೆಚ್ಚಳವಾಗಲಿದೆ. ಭವಿಷ್ಯದಲ್ಲಿ ಎರಡೂ ದೇಶಗಳ ನಡುವಿನ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ವಿಸ್ತರಣೆಯಾಗಲಿದೆ ಎಂದು ಹೇಳಿದರು. हाइड्रो इलेक्ट्रिक प्रोजेक्ट लॉन्च कर रहे हैं, जिससे भूटान की हाइड्रो पावर कैपेसिटी में 40% की बढ़ोतरी हुई है. इतना ही नहीं, लंबे समय से रुके हुए एक और हाइड्रो इलेक्ट्रिक प्रोजेक्ट पर भी फिर से काम शुरू होने जा रहा है. और ये हमारी पार्टनरशिप सिर्फ हाइड्रो इलेक्ट्रिक तक सीमित नहीं है. अब हम सोलर एनर्जी में भी एक साथ बड़े कदम उठा रहे हैं. आज इससे जुड़ी अहम समझौते भी हुए हैं. साथियों, आज एनर्जी कोऑपरेशन के साथ साथ भारत और भूटान की कनेक्टिविटी बढ़ाने पर भी हमारा फोकस है. ಇದೇ ಸಂದರ್ಭದಲ್ಲಿ ಭೂತಾನ್ನ ದೊರೆ ಜಿಗ್ಮೆ ಖೇಸರ್ ಸಿಂಘೆ ವಾಂಗ್ಜೋಕ್ ನೇತೃತ್ವದಲ್ಲಿ ಪ್ರಾರ್ಥನೆ ನಡೆಯಿತು. ದೆಹಲಿ ಕಾರ್ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟ ಸಂತ್ರಸ್ತರ ಪರವಾಗಿ ಬೌದ್ಧ ಭಿಕ್ಷುಗಳು ಪ್ರಾರ್ಥನೆ ಸಲ್ಲಿಸಿದರು. In Delhi, we'd like to pray for them
Las ngachi gutsugela. ಬಳಿಕ ಭಾರತ ಸಹಯೋಗದ ಪುನತ್ ಸಾಂಗ್ಚು 2 ಜಲವಿದ್ಯುತ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭೂತಾನ್ನ ದೊರೆ ಜಿಗ್ಮೆ ಖೇಸರ್ ಸಿಂಘೆ ವಾಂಗ್ಚುಕ್ ಜಂಟಿಯಾಗಿ ಚಾಲನೆ ನೀಡಿದರು. ಯೋಜನೆ ಕುರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು. A dream of sustainable prosperity, of harnessing the gifts of nature for the good of all. Together, Bhutanese and Indian minds, engineers, planners, and workers came together. ಎರಡು ರಾಷ್ಟ್ರಗಳ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು. बेहद महत्वपूर्ण ये बैठक भारत भूटान का सबसे बड़ा व्यापारिक साझेदार है. भूटान की लगभग आयत और 90 इस समय. ಬಳಿಕ ಪ್ರಧಾನಿ ಗೌತಮ ಬುದ್ಧನ ಪವಿತ್ರ ಅವಶೇಷಗಳಿರುವ ಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ದೆಹಲಿಯ ಕೆಂಪುಕೋಟೆ ಬಳಿ ನಿನ್ನೆ ಸಂಜೆ ಸಂಭವಿಸಿದ ಕಾರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿಂದು ಉನ್ನತ ಮಟ್ಟದ ಭದ್ರತಾ ಪರಿಶೀಲನಾ ಸಭೆ ನಡೆಯಿತು. ಗೃಹ ಸಚಿವರ ಅಧಿಕೃತ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಗೃಹ ಕಾರ್ಯದರ್ಶಿ, ಗುಪ್ತಚರ ವಿಭಾಗದ ನಿರ್ದೇಶಕರು, ದೆಹಲಿ ಪೊಲೀಸ್ ಆಯುಕ್ತರು, ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮಹಾನಿರ್ದೇಶಕರು, ಜಮ್ಮು ಕಾಶ್ಮೀರ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪ್ರಕರಣದ ಪ್ರತಿ ತಪ್ಪಿತಸ್ಥನ ವಿರುದ್ಧವೂ ಅತ್ಯಂತ ಕಠಿಣ ಕ್ರಮ ಜರುಗಿಸುವಂತೆ ಸಚಿವ ಅಮಿತ್ ಶಾ ಸೂಚಿಸಿದರು. ಈ ಮಧ್ಯೆ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಿರುವುದಾಗಿ ಗೃಹ ಸಚಿವಾಲಯ ತಿಳಿಸಿದೆ. ಸಚಿವ ಅಮಿತ್ ಶಾ, ದೆಹಲಿ ಪೊಲೀಸ್, ಎನ್ಐಎ, ಎನ್ಎಸ್ಜಿ ಮತ್ತು ವಿಧಿವಿಜ್ಞಾನ ವಿಭಾಗದ ತಂಡಗಳನ್ನು ನಿಯೋಜಿಸಲಾಗಿದ್ದು, ಆದಷ್ಟು ಬೇಗನೆ ತನಿಖಾ ವರದಿ ಹೊರಬೀಳಲಿದೆ ಎಂದು ತಿಳಿಸಿದ್ದಾರೆ. ಘಟನೆ ನಡೆದ ಕೆಂಪುಕೋಟೆ ಪ್ರದೇಶದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿದ್ದು, ಕ್ಷಿಪ್ರ ಕಾರ್ಯಪಡೆ ತುಕಡಿಯನ್ನು ನಿಯೋಜಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಸಾರ್ವಜನಿಕರ ರಕ್ಷಣೆಗೆ ಸಕಲ ಕ್ರಮ ಕೈಗೊಳ್ಳಲಾಗಿದೆ. ನಿನ್ನೆ ಸಂಜೆ ಸುಮಾರು 6:52 ವೇಳೆ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಿಧಾನವಾಗಿ ಸಾಗುತ್ತಿದ್ದ ಕಾರು ಟ್ರಾಫಿಕ್ ಕೆಂಪು ದೀಪದ ಬಳಿ ಸ್ಥಗಿತಗೊಂಡಾಗ ಸ್ಫೋಟಗೊಂಡಿದೆ. ಘಟನೆಯಲ್ಲಿ 8 ಮಂದಿ ಮೃತಪಟ್ಟಿದ್ದು, 15 ಮಂದಿ ಗಾಯಗೊಂಡಿರುವುದಾಗಿ ದೆಹಲಿ ಪೊಲೀಸ್ ಆಯುಕ್ತ ಸತೀಶ್ ಗೋಲ್ಚಾ ತಿಳಿಸಿದ್ದಾರೆ. ಪ್ರಕರಣ ಕುರಿತಂತೆ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ, ಯುಎಪಿಎ, ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಸ್ಫೋಟ ಕಾಯ್ದೆ ಅಡಿಯಲ್ಲಿ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡು ಶಾಶ್ವತ ಅಂಗವಿಕಲರಾದವರಿಗೆ ತಲಾ 5 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಜಲಾನಯನ ಮಹೋತ್ಸವದ ಅಂಗವಾಗಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಪುನರುಜ್ಜೀವನಗೊಳಿಸಲಾದ ವೆಂಗಲಾಯನ ಪಾಲೆಂ ಕೆರೆಯನ್ನು ಕೇಂದ್ರ ಗ್ರಾಮೀಣಾಭಿವೃದ್ಧಿ, ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಉದ್ಘಾಟಿಸಿದರು. ಸುಮಾರು 21 ಎಕರೆ ವಿಸ್ತಾರದ ಈ ಕೆರೆಯನ್ನು 1,20,00,000 ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದೆ. हम पुरानी जो वाटर बॉडीज है उनको भी ठीक करेंगे, उनका पुनरुत्थान करेंगे. जैसे यहाँ हम खड़े हैं, 150 इयर्स पुरानी ये वाटर बॉडी, वाटर सेड मिशन, वाटर सेड. ಬಳಿಕ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಾಚೀನ ಜಲಮೂಲಗಳು ಅಮೂಲ್ಯ ಪಾರಂಪರಿಕ ನೀರಾವರಿ ವ್ಯವಸ್ಥೆಗಳಾಗಿದ್ದು, ಇವುಗಳನ್ನು ಪುನರುಜ್ಜೀವನಗೊಳಿಸಲು ದೇಶವ್ಯಾಪಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು.
ಪ್ರಾಚೀನ ಜಲಮೂಲಗಳನ್ನು ಮತ್ತೆ ಕಾರ್ಯಾರಂಭ ಮಾಡುವ ಮೂಲಕ ಮುಂದಿನ ತಲೆಮಾರಿನ ಜನರಿಗೆ ಜಲ ಸುರಕ್ಷತೆ ಖಾತ್ರಿಪಡಿಸಲಾಗುತ್ತಿದೆ. ಪ್ರತಿ ಗ್ರಾಮದಲ್ಲಿ ಜಲ ನಿರ್ವಹಣೆಗಾಗಿ ಜನಾಂದೋಲನ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ಕೃಷಿ ಮತ್ತು ರೈತ ಸಮುದಾಯದ ಸಮೃದ್ಧಿಗೆ ನೆರವಾಗಲಿದೆ ಎಂದರು. जो लगातार चल सके, जो पानी के लेवल को ऊपर उठाए, जो लोगों की आजीविका भी चलाए, इस मॉडल को देश भर में हम ले जाएंगे. अब पूरे देश में हम नए वाटर सेट की स्कीम्स तो लाएंगे ही, चेक डैम, स्टॉप डैम, बोरी बंधान, पर्कुलेशन टैंक, लेकिन पुराने तालाबों का जीर्णोद्धार करके उनको भी इसी मॉडल पर डेवलप करेंगे ताकि वहां जनता की आजीविका भी चल सके. ಜೈವಿಕ ಇಂಧನ ಆಧಾರಿತ ಹೈಡ್ರೋಜನ್ ಪೈಲಟ್ಗಳಿಗೆ 100 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವನೆ ಆಹ್ವಾನಿಸಲಾಗುವುದು ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ 3ನೇ ಅಂತಾರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಸಮ್ಮೇಳನದಲ್ಲಿ ಅವರು ಜೀವರಾಶಿ ಮತ್ತು ತ್ಯಾಜ್ಯ ವಸ್ತುಗಳಿಂದ ಹಸಿರು ಹೈಡ್ರೋಜನ್ ಉತ್ಪಾದಿಸಲು ನವೀನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಪೈಲಟ್ ಯೋಜನೆಗಳಿಗಾಗಿ ಪ್ರಸ್ತಾವನೆಗಳನ್ನು ಆಹ್ವಾನಿಸಲಾಗುವುದು ಎಂದರು. ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ನವೋದ್ಯಮಗಳಿಗೆ ಈಗಾಗಲೇ 100 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಇದರ ಜೊತೆಗೆ ಪೈಲಟ್ಗಳಿಗೆ ಹಂಚಿಕೆ ಮಾಡಲಾಗಿದೆ. ಕೈಗಾರಿಕೆಗಳು, ನವೋದ್ಯಮಗಳು ಹಾಗೂ ಸಂಶೋಧನಾ ಸಂಸ್ಥೆಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಡೆವಲಪಿಂಗ್ ನೇಷನ್ ವಿತ್ 1.4 ಬಿಲಿಯನ್ ಪೀಪಲ್, ಇಂಡಿಯಾ ಹ್ಯಾಸ್ ವಾಕ್ಡ್ ದ ಪಾತ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿತ್ ಎ ರಿಸ್ಟ್ರೇಂಟ್. ಅವರ್ per capita carbon emissions are among the lowest in the world, almost 1/10 that of United States, about 1/3 of the global average. ಬಿಹಾರ ವಿಧಾನಸಭಾ ಚುನಾವಣೆಯ 2ನೇ ಹಾಗೂ ಅಂತಿಮ ಹಂತದ ಮತದಾನ ಇಂದು ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಈ ಹಂತದಲ್ಲಿ ಸುಮಾರು 69% ಮತದಾನವಾಗಿದೆ. 20 ಜಿಲ್ಲೆಗಳ 122 ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು. ಈ ಹಂತದಲ್ಲಿ 3,70,00,000ಕ್ಕೂ ಅಧಿಕ ಮತದಾರರು ಹಕ್ಕು ಚಲಾಯಿಸಿದ್ದು, 136 ಮಹಿಳೆಯರು ಸೇರಿದಂತೆ ಒಟ್ಟು 1,302 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಭದ್ರವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಆರಂಭವಾದ ಮತದಾನದಲ್ಲಿ ಮತದಾರರು ಅತ್ಯುತ್ಸಾಹದಿಂದ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸಂವಿಧಾನಬದ್ಧ ಹಕ್ಕನ್ನು ಚಲಾಯಿಸಿದರು. ಭದ್ರತಾ ಕಾರಣಗಳಿಗಾಗಿ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನಕ್ಕೆ ಸಂಜೆ 5 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಉಳಿದಂತೆ ಎಲ್ಲೆಡೆ ಸಂಜೆ 6 ಗಂಟೆಯವರೆಗೂ ಮತ ಚಲಾಯಿಸಲು ಅವಕಾಶ ನೀಡಲಾಗಿತ್ತು. ಈ ತಿಂಗಳ 6ರಂದು ನಡೆದಿದ್ದ ಮೊದಲ ಹಂತದ ಚುನಾವಣೆಯಲ್ಲಿ 65% ಮತದಾನವಾಗಿತ್ತು. 2 ಹಂತಗಳ ಮತ ಎಣಿಕೆ ಇದೇ 14ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ. ಕೇಂದ್ರ ಪುರಸ್ಕೃತ ಅಮೃತ್ ಯೋಜನೆಯಡಿ ಕಲಬುರಗಿಯ ಸೇಡಂ ಪಟ್ಟಣಕ್ಕೆ ಕಾಚೂರು ಬ್ಯಾರೇಜ್ ಮೂಲದಿಂದ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ ಪಾಟೀಲ ಶಂಕುಸ್ಥಾಪನೆ ನೆರವೇರಿಸಿದರು. ನೀರು ಸರಬರಾಜು ಯೋಜನೆಯ ನೀಲನಕ್ಷೆ ವೀಕ್ಷಿಸಿದ ಸಚಿವರಿಗೆ ಅಧಿಕಾರಿಗಳು ಕಾಮಗಾರಿಯ ಬಗ್ಗೆ ವಿವರಿಸಿದರು. ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿತ್ತು. ಬಳಿಕ ಡಾ ಶರಣಪ್ರಕಾಶ ಪಾಟೀಲ್ 20 ಲಕ್ಷ ಲೀಟರ್ ನೀರು ಸಂಗ್ರಹಣಾ ಸಾಮರ್ಥ್ಯಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಜನಸಂಖ್ಯೆಯನ್ನು ಆಧರಿಸಿ 2050ರವರೆಗೂ ಈ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗದಂತೆ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಒಂದು ಓವರ್ ಟ್ಯಾಂಕು, ಆಮೇಲೆ ಇಲ್ಲಿ ನಾವು ಇವತ್ತು ಶಂಕುಸ್ಥಾಪನೆ ಮಾಡ್ತೀವಿ 705 ಅಲ್ಲಿ ಇಲ್ಲೊಂದು 2.5 ಲಕ್ಷ ಲೀಟರ್ ಓವರ್ ಟ್ಯಾಂಕು, ಆಮೇಲೆ ಇನ್ನೊಂದು ಗುಲ್ಬರ್ಗ ರೋಡಲ್ಲಿ ಒಂದು 2.5 ಲಕ್ಷ, ಯಾಕಂದ್ರೆ ಅಲ್ಲಿ ಕೂಡ ಬಹಳ ಮನೆ ಆಗ್ತಾ ಇವೆ ಅಂತ 2.5 ಲಕ್ಷ, ಸುಮಾರು 20 ಲಕ್ಷ ಲೀಟರ್ ಓವರ್ ಟ್ಯಾಂಕಿನ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ.
ದೂರದರ್ಶನದೊಂದಿಗೆ ಸಚಿವರು 47 ಕೋಟಿ 85 ಲಕ್ಷ ರೂಪಾಯಿ ಮೊತ್ತದ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಕ್ಷೇತ್ರದ ಜನರಿಗೆ ಶಾಶ್ವತ ಕುಡಿಯುವ ನೀರಿನ ಪೂರೈಕೆಗಾಗಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. 85 ಲಕ್ಷ ವೆಚ್ಚದಲ್ಲಿ ಇವತ್ತು ಹೊಸ ಒಂದು ಪೈಪ್ಲೈನ್ ಮತ್ತು ಓವರ್ಹೆಡ್ ಟ್ಯಾಂಕ್ ಹಾಕೋದ್ರ ಮುಖಾಂತರ 2050ರವರೆಗೆ ಸೇಡಂ ನಗರದಲ್ಲಿ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯದಲ್ಲಿಂದು ಆಯೋಜಿಸಿದ್ದ ವಿವಿಧ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಶಾಸಕರಾದ ರವಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ಜಿಲ್ಲಾಧಿಕಾರಿ ಡಾ ಕುಮಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಾಗೂ ವಿವಿಧ ಸೌಲಭ್ಯಗಳ ವಿತರಣೆ ಮಾಡಲಾಯಿತು. ಬಳಿಕ ಚಲುವರಾಯಸ್ವಾಮಿ, ದೇಶದಲ್ಲಿ ಅತಿ ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನು ನೀಡುವುದರಲ್ಲಿ ರಾಜ್ಯ ಸರ್ಕಾರ ಮುಂಚೂಣಿಯಲ್ಲಿದೆ. ವಿವಿಧ ಇಲಾಖೆಗಳ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೊತ್ತದ ಸಹಾಯಧನ, ಸಾಲ ಸೌಲಭ್ಯ, ಪರಿಹಾರ ಒದಗಿಸುತ್ತಿದೆ ಎಂದರು. ನಮ್ಮ ಸರ್ಕಾರದಿಂದ ಏನಾದರೂ ಅನುಕೂಲ ಆಗಬೇಕು, ನಿಮ್ಮ ಮಕ್ಕಳೆಲ್ಲ ಶಿಕ್ಷಣ ಪಡೆಯಬೇಕು, ನೀವು ನೆಮ್ಮದಿನಲ್ಲಿ ಇರಬೇಕು, ನಿಮ್ಮ ಜೀವನವನ್ನು ಸಾಗಿಸಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಒಂದು ಉದ್ದೇಶ, ಈ ಕಾರ್ಯಕ್ರಮದ ಎಲ್ಲ ಉದ್ದೇಶವನ್ನು ನೀವು ಉಪಯೋಗಿಸಬೇಕು. ಸಂತೋಷ್ ಲಾಡ್, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ಅವರಿಗೆ ಸೂಕ್ತ ಮಾಹಿತಿ ಒದಗಿಸುವ ಕಾರ್ಯಕ್ರಮಗಳನ್ನು ಎಲ್ಲಾ ಜಿಲ್ಲೆಗಳಲ್ಲೂ ನಡೆಸಲಾಗುತ್ತಿದೆ. ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕಾರ್ಯನಿರ್ವಹಿಸುವ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಗಿಗ್ ಕಾರ್ಮಿಕರ ಕಾನೂನು ರೂಪಿಸಲಾಗಿದೆ ಎಂದು ಹೇಳಿದರು. ಇನ್ಮೇಲೆ ಯಾವ ಏಜೆನ್ಸಿ ಇರುವುದಿಲ್ಲ, ಡಿಸಿ ಅವರ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ. ಎಲ್ಲಾ ವರ್ಗದ ನೌಕರರು 33 ಇಲಾಖೆಯವರು ಈ ಸೊಸೈಟಿಯಲ್ಲಿ ಬರ್ತಾರೆ. ಇನ್ನು ಮುಂದುಗಡೆ ಇಎಸ್ಐ ಆಗಿರ್ಲಿ, PF ಆಗಿರ್ಲಿ, ಗ್ರಾಚ್ಯುಟಿ ಆಗಿರ್ಲಿ, ಮಿನಿಮಮ್ ವೇಜಸ್ ಆಗಿರ್ಲಿ, ಇವನ್ನೆಲ್ಲ ಕವರ್ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡ್ತಾ ಇದೀವಿ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕ್ಕೆ ಬಯಸ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೈಸೂರಿನಲ್ಲಿಂದು ಏರ್ಪಡಿಸಿದ್ದ ವೀರ ವನಿತೆ ವನಕೆ ಓಬವ್ವ ಜಯಂತಿ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ ಚಾಲನೆ ನೀಡಿದರು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ, ಉಪನಿರ್ದೇಶಕ ಡಾ ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು. ವೀರವನಿತೆ ವನಕೆ ಓಬವ್ವ ನೀವು ಮಾಡಿದಂತದಕ್ಕೆ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರ ಜೀವನದಲ್ಲಿ ಬಳಿಕ ಮಂಜೇಗೌಡ, ವನಕೆ ಓಬವ್ವರ ವೀರ ಚರಿತ್ರೆ ಕೇಳುತ್ತಿದ್ದರೆ ರೋಮಾಂಚನವಾಗುತ್ತದೆ. ಮಹಿಳೆಯರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಾಗುತ್ತದೆ. ಇಂದಿನ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಮಾಜದ ಪ್ರಗತಿಗೆ ದೊಡ್ಡ ಮಟ್ಟದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಅದೇ ಓದಿದಂಥ ಪಾಠವನ್ನ ನಾವು 3-4 ಸರಿ ಓದಿದ್ರು ಕೂಡ ತಲೆಗೆ ಹೋಗಲ್ಲ. ಇದನ್ನು ನಾವು ಕಲಿಬೇಕು. ಆ ಕಲಿತದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ವಿದ್ಯಾರ್ಥಿ ವೀರಗಳೇ, ಪ್ರಾಧ್ಯಾಪಕರಾದ ಡಾ ವಿನೋದ, ರಾಜಮನೆತನಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಕೂಡ ನಾಡಿನ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ನಾಡಿನ ಘನತೆ ರಕ್ಷಣೆಯ ವಿಷಯ ಬಂದಾಗ, ಶತ್ರುಗಳಿಂದ ಸಮಸ್ಯೆ ಎದುರಾದಾಗ ಸಾಮಾನ್ಯರು ಕೂಡ ಹೋರಾಡಿ ಹುತಾತ್ಮರಾದ ವೀರ ಪರಂಪರೆ ನಮ್ಮದು ಎಂದು ಹೇಳಿದರು. ಸಮಯ ಪ್ರಜ್ಞೆಯಿಂದ ಕೆಚ್ಚದೆಯಿಂದ ಹೋರಾಡಿ ಹುತಾತ್ಮರಾದವರು ಸಹ ಕನ್ನಡ ಕುಲದೇವತೆಯ ಮುಕುಟದ ಮಣಿಯಾಗಿ ಬೆಳಗ್ತಾ ಇದ್ದಾರೆ. ಅಂತಹ ವೀರ ನಾರಿ, ಕನ್ನಡ ನಾಡಿನ ಹೆಮ್ಮೆಯ ಕುವರಿ, ಸಾಧಾರಣ ಮನೆಯೊಂದರ ಗರತಿ ಓಬವ್ವ. ವನಕೆಯ ಓಬವ್ವ ಕನ್ನಡ ನಾಡಿನ ಮನೆ ಮನೆಯಲ್ಲೂ ದಂತಕಥೆಯಾಗಿ, ಧೈರ್ಯ ಉತ್ಸಾಹದ ಪ್ರತೀಕವಾಗಿ, ರಾಜಭಕ್ತಿಯ ಪ್ರತಿಬಿಂಬವಾಗಿ ಬೆಳಗ್ತಾ ಇದ್ದಾರೆ. ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ವನಕೆ ಓಬವ್ವ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು. ಈ ವೇಳೆ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ಲಕ್ಷ್ಮಣದಾಸ್,
ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ಸಿಟಿಯಲ್ಲಿ ಮಹಿಳೆಯರು ಬರಬೇಕು. ಎಲ್ಲ ಒಬ್ಬ ಟೀಚರ್, ಅವರು ಮಹಿಳೆ ಟೀಚರೇ, ಅವ್ರ ಮನಸ್ಸು ಅದನ್ನು ಒಂದು ಭಾಗಿಯಾಗೋದಕ್ಕೆ ನನಗೆ ತುಂಬಾ ಜಿಲ್ಲಾಧಿಕಾರಿಯವರು. ನಂತರ ಶುಭಾ ಕಲ್ಯಾಣ್, ಇಂದಿನ ಮಹಿಳೆಯರಿಗೆ ಒನಕೆ ಓಬವ್ವ ಸ್ಫೂರ್ತಿದಾಯಕ ಶಕ್ತಿ. ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸವಾಲುಗಳಿದ್ದು ಅವೆಲ್ಲವನ್ನು ಮೆಟ್ಟಿ ನಿಂತು ಸಾಧನೆಯ ಕಡೆಗೆ ಪ್ರವೃತ್ತರಾಗಬೇಕು ಎಂದು ಹೇಳಿದರು. ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯ ಇದೆ. ತಾವು ನಿಮಗೆ ಕೊಟ್ಟಿರುವ ಅವಕಾಶದಲ್ಲಿ ನಿಮ್ಮ ಪೋಷಕರು ಇರ್ಬೋದು, ನಿಮ್ಮ ಶಾಲೆಗಳಿರ್ಬೋದು, ನಿಮಗೆ ಕೊಟ್ಟಿರುವ ಅವಕಾಶವನ್ನು ಸಂಪೂರ್ಣವಾಗಿ ತಾವು ಅದನ್ನು ಉಪಯೋಗ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಗಿಲ್ಲದೆ ನಿಮ್ಮ ಇಡೀ ಸಮಾಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ನಿರ್ದೇಶಕ ಪ್ರೊಫೆಸರ್ ನೆಲ್ಲಿಕಟ್ಟಿ ಎಸ್ ಸಿದ್ದೇಶ್, ನೆಲ ಜಲ ಜನಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡಿದವರಲ್ಲಿ ಓಬವ್ವ ಅತ್ಯಂತ ಮಹಾನ್ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಸಾಮಾನ್ಯ ಮಹಿಳೆಯಾದರೂ ಆ ಕಾಲಘಟ್ಟದಲ್ಲಿಯೇ ಅವರ ವೀರತ್ವ, ರಾಜಮನೆತನದ ಬಗ್ಗೆ ಅವರಿಗಿದ್ದ ಕರ್ತವ್ಯ ನಿಷ್ಠೆ ಅಸಾಧಾರಣವಾದದ್ದು ಎಂದು ತಿಳಿಸಿದರು. ಜನಕ್ಕಾಗಿ ತಮ್ಮ ಜೀವನದ ಹಂಗು ತೊರೆದು ಹೋರಾಡಿದವರಂತಹ ಸ್ಮರಣೆಯನ್ನು ಇಂದಿನ ಆ ಸ್ಮರಣೆ ಮಾಡಿಕೊಳ್ಳುವುದರ ಮೂಲಕ ಇಂದಿನ ಮುಂದಿನ ಬದುಕಿಗೆ ಸ್ಫೂರ್ತಿಯ ಚಿಲುಮೆಯಾಗುತ್ತೆ ಅಂತ. ಇಂಥ ಪ್ರೇರಕ ಶಕ್ತಿ ಒನಕೆ ಓಬವ್ವ ಮಾತೆ ಎಂದರೆ ತಪ್ಪಾಗಲ್ಲ. 29ನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಹಾ ಸಮ್ಮೇಳನವನ್ನು ಡಿಸೆಂಬರ್ 27ರಿಂದ ಜನವರಿ 1ರವರೆಗೆ ಬೆಳಗಾವಿಯ ಹೊನಗಾ ಗ್ರಾಮದಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಘಟಕದ ಅಧ್ಯಕ್ಷ ಪಿಜಿಆರ್ ಸಿಂಧ್ಯಾ ಹೇಳಿದ್ದಾರೆ. ಬೆಳಗಾವಿಯಲ್ಲಿಂದು ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಾಂಬೋರೇಟ್ ಎನ್ನುವುದು ನಾಯಕತ್ವ, ಭ್ರಾತೃತ್ವ, ಶಿಸ್ತು, ಸೌಹಾರ್ದತೆ, ದೇಶಭಕ್ತಿ ಹಾಗೂ ಪ್ರತಿಭೆಗಳು ಹೊರಹೊಮ್ಮುವ ಜೀವನ ಶಿಕ್ಷಣ ನೀಡುವ ಮಕ್ಕಳ ಮೇಳವಾಗಿದೆ. ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಸ್ಕೌಟ್, ಗೈಡ್, ರೋವರ್ ಮತ್ತು ರೇಂಜರ್ಗಳು ಸೇರಿದಂತೆ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಲಿದ್ದಾರೆ ಎಂದರು. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಸಹಿತ ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ಅನೇಕ ಶಾಸಕರುಗಳು, ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇವರೆಲ್ಲರೂ ಸಹಕಾರವನ್ನ ನಾವು ಬಯಸಿದ್ದೇವೆ. ಈಗಾಗಲೇ ಅವರು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಬೆಳಗಾವಿನಲ್ಲಿ ಡಿಸೆಂಬರ್ 27ನೇ ತಾರೀಕಿನಿಂದ 7 ದಿನಗಳ 5,000 ಜನ ಶಿಕ್ಷಕರು ಮತ್ತೆ ಮಕ್ಕಳು ಇರ್ತಕ್ಕಂಥ ಈ ಒಂದು ಜಾಂಬುರೇಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ, ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ವತಿಯಿಂದ ಅಗತ್ಯ ಸಹಕಾರ ನೀಡಲಾಗುವುದು. ಪ್ರತಿಭೆ ಅನಾವರಣದ ಜೊತೆಗೆ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವ ಉತ್ತಮ ಮಕ್ಕಳ ಮೇಳ ಇದಾಗಲಿದೆ ಎಂದು ತಿಳಿಸಿದರು. ಕಾರಣ ಪಬ್ಲಿಕ್ಗೆ ಕೂಡ ಅವ್ರು ಬಂದು ಏನಾಗ್ತದೆ ಅಂತ ಒಂದೊಂದು ವ್ಯೂವಿಂಗ್ ಸ್ಪಾಟ್ ಮಾಡಿದಲ್ಲಿ ವಿತೌಟ್ ಡಿಸ್ಟರ್ಬಿಂಗ್ ದ ಹೋಲ್ ಕ್ಯಾಂಪ್. ಸೊ ಅವ್ರಿಗೆ ಕೂಡ ಒಂದು ಪ್ರೇರಣೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ ನಿಟ್ಟಿನಲ್ಲಿ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಕಾರ್ಯಕ್ಕೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆಯಿಂದ ನಮ್ಮ ಎಲ್ಲಾ ಸಹಕಾರಗಳು ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಗೆ ಕೊಡ್ತೀವಿ ಅನ್ನೋದು ತಮ್ಮ ಮುಖಾಂತರ ಭರವಸೆ ಮಾಡ್ತೀವಿ. ಗಡಿ ಜಿಲ್ಲೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಮನ್ರೇಗಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಹಳ್ಳಗಳಲ್ಲಿ ತುಂಬಿರುವ ಹೂಳೆತ್ತುವುದು, ರಸ್ತೆ, ಕಾಲುವೆ ಸ್ವಚ್ಛತೆ ಮತ್ತಿತರ ಕಾಮಗಾರಿಗಳಲ್ಲಿ ನಿರುದ್ಯೋಗಿ ಕಾರ್ಮಿಕರನ್ನು ತೊಡಗಿಸಿಕೊಳ್ಳುವ ಮೂಲಕ ಅವರ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 400 ಕಾರ್ಮಿಕರಿಗೆ ಕೆಲಸ ನೀಡಲಾಗಿದೆ. ದಿನಕ್ಕೆ 370 ರೂಪಾಯಿ ಕೂಲಿ ನೀಡಲಾಗುತ್ತಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಕಾರ್ಮಿಕರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಲು ಯೋಜನೆ ಸಹಕಾರಿಯಾಗಲಿದೆ. ಕಾರ್ಮಿಕ ಮಹಿಳೆ ಸುನೀತಾ, ಮನ್ರೇಗಾ ಯೋಜನೆಯಡಿ ತಮಗೆ ಕೆಲಸ ಕೊಟ್ಟಿರುವುದರಿಂದ ಬಹಳಷ್ಟು ಅನುಕೂಲವಾಗಿದೆ. ಮಕ್ಕಳ ಶಿಕ್ಷಣ ಕಲಿಕೆಗೆ ಹಾಗೂ ಕುಟುಂಬ ನಿರ್ವಹಣೆಗೆ ತಮಗೆ ದೊರೆಯುವ ಕೂಲಿಯಿಂದ ಪೂರಕವಾಗಲಿದೆ ಎಂದರು. ಈಗ ಹಾಗಿಲ್ಲ, 370 ರೂಪಾಯಿ ಇವರೇ ಕೊಡ್ತಾ ಇದ್ದಾರೆ. ತುಂಬಾ ಹೆಲ್ಪ್ ಆಗಿದೆ.
ಇದರಿಂದ ಎಲ್ಲ ಜನರಿಗೂ ಒಳ್ಳೆಯದಾಗಿದೆ. ಆರ್ಥಿಕವಾಗಿ ಮತ್ತು ನಮ್ಮ ಮಕ್ಕಳ ಸ್ಕೂಲ್ ವತಿಯಿಂದಾಗಿ, ಆಮೇಲೆ ನಮ್ಮ ಈ ಕೆಲವೊಂದು ಸಂಘಗಳು ತುಂಬ ಇದಾವೆ, ಅದರಿಂದಾಗಲಿ ನಮ್ಮ ಪ್ರತಿನಿತ್ಯದ ದಿನ ಖರ್ಚಿನ ವ್ಯವಸ್ಥೆ ಎಲ್ಲ ಈ ನಮ್ಮ ಒಂದು ಕೆಲಸದಿಂದನ ಚಲೋ ಆಗೈತಿ. ಮಾಹಿತಿ ಶಿಕ್ಷಣ ಸಂವಹನ ಸಂಯೋಜಕ ರಂಜಿತ್ ಕಾರ್ಣಿಕ್, ಜಿಲ್ಲೆಯಲ್ಲಿ ಮಹಿಳೆಯರು ಹಾಗೂ ಯುವಕರಿಗೆ ಕೆಲಸವಿಲ್ಲದೆ ಮಹಾರಾಷ್ಟ್ರದತ್ತ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ತಪ್ಪಿಸಲೆಂದೇ ಮನ್ರೇಗಾ ಯೋಜನೆಯಡಿ ಕೆಲಸ ದೊರೆತಿರುವುದರಿಂದ ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ನರೇಗಾ ಯೋಜನೆಯಲ್ಲಿ ಎಷ್ಟು ಬಡ ಕುಟುಂಬಗಳು, ವಯಸ್ಸಾದವರು, ಆನಂತರ ಮಹಿಳೆಯರು, ಆನಂತರ ಅಜ್ಜ ಆಯಿಗಳು ಕೂಡ ಬಹಳ ಅನುಕೂಲ ಆಗ್ತಾ ಇದೆ. ಅವರೆಲ್ಲರೂ ಎಲ್ಲ ಗ್ರಾಮ ಪಂಚಾಯತಿಗೆ ಬಂದು ನಮೂನೆ ಆರನ್ನು ಕೊಟ್ಟು ಕೆಲಸವನ್ನು ಬೇಡಿಕೆಯನ್ನು ಸಲ್ಲಿಸಿ ಅವರಿಗೆ 15 ದಿನ ಒಳಗಡೆ ಅವರಿಗೆ ಕೆಲಸ ಕೊಡುವ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹತ್ತರವಾಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ ತಾಳಿಕೋಟೆ, ಈ ಯೋಜನೆಯಡಿ 300ರಿಂದ 400 ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಾಗುತ್ತಿದೆ. ಕಚ್ಚಾ ಕಾಲುವೆ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು, ಮುಂಬರುವ ದಿನಗಳಲ್ಲಿ ಹಳ್ಳಗಳ ಹೂಳೆತ್ತುವ ಕೆಲಸಕ್ಕೆ ನಿಯೋಜನೆ ಮಾಡಲಾಗುವುದು ಎಂದರು. ಎಸ್ಟಿಮೇಟ್ ರೆಡಿ ಇದೆ. ಇದು ತಕ್ಷಣ ಮುಗಿದ ತಕ್ಷಣ ಅಲ್ಲೇ ವರ್ಕನ್ನು ಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಏನೋ ಹೆಲ್ಪ್ ಆಗಿದೆಯಪ್ಪ ಅಂತಂದರೆ, ನಮಗೆ ಮಹಾರಾಷ್ಟ್ರ ಸಮೀಪ ಆಗೋದ್ರಿಂದ ಅವರೆಲ್ಲ ಕೆಲಸ ಇಲ್ಲದೆ ವಲಸೆ ಹೋಗ್ತಿದ್ರು. ಹೀಗಾಗಿ ಅವರು ವಲಸೆ ಹೋಗೋದನ್ನು ತಪ್ಪಿಸಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ನರೇಗಾ ಯೋಜನೆಯಲ್ಲಿ ಅವ್ರಿಗೆ ಕೂಲಿ ಕೆಲಸ ಕೊಡ್ತಿದ್ದೇವೆ. ದಿನನಿತ್ಯ 370 ರೂಪಾಯಿ ಅವರಿಗೆ ವೀಕ್ಲಿ ಪೇಮೆಂಟ್ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಎಲ್ಲ ಕೂಲಿ ಕಾರ್ಮಿಕರಿಗೆ ಭಾಳ ಹೆಲ್ಪ್ ಆಗಿದೆ. ಚಿಕ್ಕೋಡಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಹುಕ್ಕೇರಿ, ತಾಲೂಕು ವ್ಯಾಪ್ತಿಯಲ್ಲಿ 36 ಗ್ರಾಮ ಪಂಚಾಯಿತಿಗಳಿದ್ದು ಕೆಲಸ ಕೇಳಿಕೊಂಡು ಬರುವ ನಿರುದ್ಯೋಗಿ ಮಹಿಳೆಯರು ಮತ್ತು ಪುರುಷರಿಗೆ ಕೆಲಸ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚನೆಯಂತೆ ಕೆವೈಸಿ ಡಿಜಿಟಲ್ ಮಾಹಿತಿ ಪಡೆದುಕೊಳ್ಳಲಾಗುತ್ತಿದೆ ಎಂದರು. ಕೆವೈಸಿಗೆ ಅಳವಡಿಸಿದ್ದೀವಿ. ಮುಂದಿನ ಇನ್ನೊಂದು ವಾರದಲ್ಲಿ ನಾವು 100% ಪ್ರಗತಿಯನ್ನು ಇದರಲ್ಲಿ ಸಾಧಿಸಿ ಯಾರ್ಯಾರು ಜಾಬ್ ಕಾರ್ಡ್ ಹೊಂದಿದ್ದಾರೋ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವರಿಗೆ ಅಗತ್ಯವಾದಲ್ಲಿ ಕೆಲಸವನ್ನು ನೀಡಲು ನಮ್ಮ ಗ್ರಾಮ ಪಂಚಾಯತಿಗಳು ಬದ್ಧವಾಗಿವೆ. ಇದರಿಂದ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದಲ್ಲಿರುವ ಜನರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವತ್ತ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ, ಷಡ್ಯಂತ್ರ ರೂಪಿಸಿದವರಿಗೆ ಕಠಿಣ ಶಿಕ್ಷೆ, ಪ್ರಧಾನಿ ನರೇಂದ್ರ ಮೋದಿ. ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನಕ್ಕೆ ಯೋಜನೆ, ಮುಂದಿನ ತಲೆಮಾರಿಗಾಗಿ ಜಲ ಸುರಕ್ಷತೆಗೆ ಕ್ರಮ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಬಿಹಾರ ವಿಧಾನಸಭೆಗೆ 2ನೇ ಹಂತದ ಚುನಾವಣೆ, 69% ಮತದಾನ, ಎಲ್ಲೆಡೆ ಶಾಂತಿಯುತ. ಹಾಗೂ ರಾಜ್ಯದ ಹಲವೆಡೆ ಒನಕೆ ಓಬವ್ವ ಜಯಂತಿ ಆಚರಣೆ, ವೀರನಾರಿಯ ಸಾಹಸ ಶೌರ್ಯ ಪ್ರಶಂಸೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ.